ಹರ ಹರ ಮಹಾದೇವ್. ನಾನು ನಿಮ್ಮ ಪ್ರೀತಿ ಹರೀಶ್ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕಾಶಿಯಲ್ಲಿ ಸ್ನಾನ ಮಾಡೋಣ ಅಂತೇಳ್ಬಿಟ್ಟು ಕಾಶಿ ಘಾಟ್ ಕಡೆ ಬಂದ್ವಿ. ಕಾಶಿ ಘಾಟಲ್ಲಿ ಇದು ಗಂಗಾ ಆರತಿ ನಡೆಯುವಂತಹ ಜಾಗ. ಈಗ ಸದ್ಯಕ್ಕೆ ಗಂಗಾ ಆರತಿ ಎಲ್ಲ ಸ್ಟಾಪ್ ಆಗಿದೆ. ಅದಕ್ಕೆ ಗಂಗಾ ಆರತಿ ನಡೆಯೋ ಜಾಗನೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಗೆ ಕಾಶಿ ಘಾಟಲ್ಲಿ ಸ್ನಾನ ಮಾಡೋಣ ಅಂತ ಹಾಗೆ ಹೊರಟ್ವಿ. ನೀರೇನು ಅಷ್ಟು ನೀಟಾಗಿಲ್ಲ, ತುಂಬ ಗಲೀಜಾಗಿದೆ. ಆದ್ರೂ ದೈವಸ್ಥಳ ಅಂತೇಳ್ಬಿಟ್ಟು ಅಲ್ಲೇ ಕಾಶಿ ಘಾಟಲ್ಲಿ ನಾವು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಅಂತ ಹೋದ್ವಿ. ದರ್ಶನಕ್ಕೆ ನೋಡಿದ್ರೆ 3 ಅವರಿಂದ 4 ಅವರ್ ದೊಡ್ಡ ಕ್ಯೂ ಇದೆ. ಏನಪ್ಪ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ರೆ, ಈ ಕ್ಯೂವಲ್ಲಿ ದರ್ಶನಕ್ಕೆ ಅಂತ ಹೋದರೆ ನಾವು 3 ರಿಂದ 4 ಗಂಟೆ ಹಾಗೆ ಆಗುತ್ತೆ ಅಂತಂದರು. ಅಲ್ಲಿ ಲೈನಲ್ಲಿ ನಿಂತಿರೋರೆಲ್ಲ 3-4 ಗಂಟೆ ಅಷ್ಟೊತ್ತು ನಿಂತ್ಕೊಂಡು 3-4 ಅವರ್ ನಿಂತ್ಕೊಂಡು ದರ್ಶನ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಯಾಕಂದರೆ ನೈಟೆಲ್ಲ ಜರ್ನಿ ಮಾಡ್ಕೊಂಡು ಬಂದಿದ್ವಿ. ಅಷ್ಟೊತ್ತೆಲ್ಲ ಕ್ಯೂವಲ್ಲಿ ನಿಲ್ಲೋಷ್ಟು ಪೇಷನ್ಸ್ ನಮ್ಗೆ ಇರಲಿಲ್ಲ. ಅಷ್ಟರೊಳಗಡೆ ಅವ್ರು ಯಾರೋ ನಾನು ದರ್ಶನ ಮಾಡಿಸ್ಕೊಡ್ತೀನಿ ಬನ್ನಿ ಅಂದರು. ನೋಡೋಣ ಅಂತ ಕೇಳಿದ್ರೆ ಒಬ್ಬೊಬ್ರಿಗೊಂದು 1000 ರೂಪಾಯಿ ಆಗುತ್ತೆ, ಡೈರೆಕ್ಟ್ 1/2 ಅವರಲ್ಲಿ ದರ್ಶನ ಆಗುತ್ತೆ ಅಂತಂದರು. 1000 ರೂಪಾಯಿ ಕೊಟ್ಟು ದರ್ಶನ ಮಾಡೋಕ್ಕಾಗಲ್ಲ ಅಂತ ಅವ್ರ ಹತ್ರ ಬಾರ್ಗೇನ್ ಮಾಡಿದ್ದಕ್ಕೆ 500 ರೂಪಾಯಿಗೆ ಮಾಡಿಸ್ತೀನಿ, ಡೈರೆಕ್ಟ್ ನಿಮಗೆ ಟೆಂಪಲ್ ಎಂಟ್ರಿನೇ ಕೊಡಿಸ್ತೀನಿ ಅಂತಂದರು. ನೋಡೋಣ ಅಂತ ಹೋದ್ವಿ. ಅಲ್ಲಿ ಕ್ಯೂವಲ್ಲಿ ನೋಡಿದ್ರೆ ಡೈರೆಕ್ಟ್ ಪೊಲೀಸವ್ರ ಜೊತೆಗೇ ಬಿಡ್ತಾಯಿದ್ರು. ಇಲ್ಲಿಗಲ್ ಕೆಲಸನ ಇಷ್ಟು ಲೀಗಲಾಗಿ ಮಾಡ್ತಾರೆ ಕಾಶಿಯಲ್ಲಿ ಅಂತ ಗೊತ್ತಿರಲಿಲ್ಲ. ಒಂದು ಟೋಕನ್ ಕೊಡ್ತಾರೆ, ಆ ಟೋಕನ್ ತೊಗೊಂಡೋಗಿ ಕೊಟ್ಟರೆ ಅಲ್ಲಿ ದರ್ಶನಕ್ಕೆ ಪೊಲೀಸವರೇ ಬಿಡ್ತಾರೆ ನಮಗೆ ಎಂಟ್ರಿ. ಹಾಗೆ ಗಂಧದಲ್ಲೆಲ್ಲ ಬೊಟ್ಟುಗಳಿಟ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತೇಳಿ ಪ್ರತಿಯೊಬ್ಬರು ಹಣೆಗೆ ಗಂಧದ ಬೊಟ್ಟು ಮತ್ತು ಕುಂಕುಮದ ಅಚ್ಚೆಗಳೆಲ್ಲ ಇಟ್ಸ್ಕೊಂಡ್ವಿ. ಬಟ್ಟೆಲ್ಲ ಇಟ್ಟಾದ್ಮೇಲೆ ನಮ್ಮ ಕನ್ನಡದವ್ರದ್ದಾದ ಜಂಗಮವಾಡಿ ಮಠಕ್ಕೆ ಒಂದ್ಸರಿ ವಿಸಿಟ್ ಮಾಡಿದ್ವಿ. ಚೆನ್ನಾಗಿದೆ. ನೀವೇನಾದರೂ ಕಾಶಿಗೆ ಬಂದರೆ ಜಂಗಮವಾಡಿ ಮಠದಲ್ಲಿ ರೂಮ್ ಮಾಡ್ಕೊಳ್ಳಿ. ರೂಮ್ಸು ಇದೆ, ವಾಶ್ರೂಮ್ ಇದೆ, ಎಲ್ಲ ಒಳ್ಳೆ ಫೆಸಿಲಿಟಿ ಇದೆ. ಅದಾದಮೇಲೆ ಫ್ರೀಯಾಗಿ ಊಟ ಕೂಡ ಕೊಡ್ತಾರೆ ನಿಮಗೆ. ಊಟ ನಾವು ಹೋಗಿದ್ದು ರಾಂಗ್ ಟೈಮಿಂಗ್ಸ್ ಆಗಿದ್ದರಿಂದ ನಮಗೆ ಊಟ ಸಿಗಲಿಲ್ಲ. ನೀವು ಹೋಗ್ಬೇಕಂದ್ರೆ ಈ ಟೈಮಿಂಗ್ಸ್ ನೋಡ್ಕೊಂಡು ಹೋಗಿ. ಅದಾದಮೇಲೆ ಹರಿಶ್ಚಂದ್ರ ಘಾಟಕ್ಕೆ ಹೋದ್ವಿ. ಸತ್ಮೇಲೆ ಎಲ್ಲರೂ ಇದೆ ನೋಡಿ, ಎಲ್ಲ ಇದಕ್ಕೋಸ್ಕರ ಎಷ್ಟು ಹೋರಾಡ್ತೀವಿ ನಾವು. ಎಲ್ಲನೂ ಸತ್ತಾದ್ಮೇಲೆ ಹಿಂಗೆ ಸುಟ್ಟಾಕ್ತಾರೆ, ಇಲ್ಲ ಭೂಮಿಯಲ್ಲಿ ಊತಾಕ್ತಾರೆ. ಅದಾದಮೇಲೆ ನಾಗಸಾಧುಗಳನ್ನೆಲ್ಲನೂ ಭೇಟಿ ಆದ್ವಿ. ಇವರಂದರೆ ಫೋಟೋ ತೊಗೊಳಕ್ಕೂ ಬಿಡ್ತಾ ಇರಲಿಲ್ಲ, ಹೊಡಿತಾಯಿದ್ರು ಬೇರೆಯವ್ರನ್ನೆಲ್ಲ. ನಾವು ಕರೆದು ಮುಚ್ಚಿ ತೊಗೊಂಡಿದ್ದೀವಿ. ಬೇರೆಯವರೆಲ್ಲ ಆ ಥರ ಇಲ್ಲ, ಎಲ್ಲರೂ ಕರೆದು ಫೋಟೋಸ್ ಎಲ್ಲ ಕೊಡ್ತಾರೆ. ಇವರೊಬ್ಬರು ವಿದೇಶಿಗರಿಗೆ ಎಲ್ಲ ಯೋಗ ಎಲ್ಲ ಹೇಳ್ಕೊಡ್ತಾಯಿದ್ರು. ನಾವು ಕಲ್ತ್ಕೊಳ್ಳೋಣ ಅಂದ್ಕೊಂಡ್ವಿ. ಅಷ್ಟು ಸಾಹಸ ಮಾಡೋಷ್ಟು ನಮಗೆ ಧೈರ್ಯ ಇರಲಿಲ್ಲ. ಅದರಿಂದ ನಾವು ವಾಪಸ್ ಬಂದುಬಿಟ್ವಿ. ಇಲ್ಲೆಲ್ಲ ಫಾರಿನರ್ಸ್ ಎಲ್ಲ ಹೋಗಿ ನಾಗಸಾಧುಗಳ ಹತ್ರ ಏನೇನೋ ಕೇಳ್ತಾಯಿದ್ರು, ಅಗೋರಿಗಳ ಹತ್ರ ಎಲ್ಲನೂ. ನಾವು ಅಷ್ಟು ಧೈರ್ಯ ಮಾಡೋಕ್ಕೆ ಹೋಗಲಿಲ್ಲ. ನಿಮ್ಗೇನಾದರೂ ಅಷ್ಟು ಧೈರ್ಯ ಇದ್ದರೆ ನೀವು ಹೋಗಿ ಒಂದ್ಸಲ ಅವ್ರ ಹತ್ರ ಮಾತಾಡಿ. ಬಟ್ ಕರೀತಾಯಿದ್ರು, ಎಲ್ಲರನ್ನೂ ಮಾತಾಡಿಸ್ತಾಯಿದ್ರು. ನಾವು ಹೋಗಲಿಲ್ಲ. ಹಾಗೆ ಮುಂದೆ ನಡ್ಕೊಂಬರ್ತಾಯಿದ್ರೆ ಕನ್ನಡ ನ್ಯೂಸ್ ಚಾನಲ್ ಒಬ್ಬರು ನಮ್ಮ ಸಾಧುಗಳನ್ನ ಹಿಂದೂಗಳ ಬಗ್ಗೆ ಮತ್ತು ಕುಂಭಮೇಳದ ಬಗ್ಗೆ ಕೇಳ್ತಾಯಿದ್ರು. ಅವ್ರ ಮಾತಲ್ಲಿ ಒಂದ್ಸರಿ ಕೇಳ್ಕೊಬರೋಣ ಬನ್ನಿ. माघ महीने का सबसे बड़ा महत्व माना जाता है, जिसमें प्रयाग स्नान करता है। प्रयाग स्नान करके काशी आकर के स्नान करता है, बाबा विश्वनाथ जी का दर्शन करता है। अब ये कलयुग है। कहे हैं कि कलयुग नाम केवल आधारा, सुमिली सुमेर भव उतरहु पारा। ये कलयुग में इसलिए धर्म अभी बहुत आगे है। कलयुग जो है, कलयुग के साथ में पाप रहता है, लेकिन धर्म इतना आगे है कि कलयुग अभी दब करके है, समझते हैं कि नहीं? तो इस कलयुग में
भी भगवान देव कहे हैं कि जो इस कलयुग में भी मेरा नाम स्मरण करेगा, याद करेगा, उसका सारी कष्ट जो है सो दूर होगा। इसमें थोड़ा भी संशय नहीं है।